ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾರ ಸ್ಯಾಂಡಿ ಬ್ರೋ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತೇಳಿ ಟೈಟಲ್ ಮತ್ತು ತಮ್ಬ್ಲೇಡ್ ನೋಡಿ ನಿಮ್ಗೆ ಅರ್ಥ ಇರುತ್ತೆ ಅನ್ಕೊಂತೀನಿ. ಸೊ ತುಂಬಾ ಯೂಟ್ಯೂಬರ್ಸ್ ಏನು ಮಾಡ್ತಾರಪ್ಪ ಅಂದರೆ ಡೈಲಿ 2-3 ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ಆದರೂ ಕೂಡ ಅವ್ರದ್ದು ಸಬ್ಸ್ಕ್ರೈಬರ್ಸು ಮತ್ತು ವಾಚ್ ಟೈಮು ಕಂಪ್ಲೀಟ್ ಆಗಿರೋಂಗಿಲ್ಲ. ಅದಕ್ಕಾಗಿ ಏನು ಮಾಡ್ತಾರಪ್ಪ ಅಂದರೆ ಶಾರ್ಟ್ಕಟ್ನ ಹುಡ್ಕೊತಾರೆ. ಹೇಗಪ್ಪ ಅಂದರೆ ಈಗ ಯೂಟ್ಯೂಬ್ನಲ್ಲಿ ಆ್ಯಡ್ಸ್ ಬರ್ತಾ ಇರ್ತವೆ, ನೋಡಿರ್ಬೋದು ನೀವು. ಸೊ 100 ರೂಪಾಯಿ ಕೊಡಿ, ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ಕೊಡ್ತೀವಿ. ಸೊ 500 ರೂಪಾಯಿ ಕೊಡಿ, ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಡ್ತೀವಿ ಅಂತೇಳಿ. ಸೊ ಈ ರೀತಿ ವಿಡಿಯೋಸು ಮತ್ತು ಆ್ಯಡ್ಸು ಬರ್ತಾ ಇರ್ತವೆ. ಅದನ್ನ ನೋಡಿ ಅವ್ರ ಹತ್ರ ಹೋಗಿ ಸಬ್ಸ್ಕ್ರೈಬರ್ಸು ಮತ್ತು ವಾಚ್ ಟೈಮ್ನ ಬೈ ಮಾಡ್ತಾರೆ. ಸೊ ಅದಕ್ಕಾಗಿ ಯೂಟ್ಯೂಬ್ನವರು ಹೊಸದಾಗಿ ಒಂದು ಅಪ್ಡೇಟ್ನ ತಂದಿದ್ದಾರೆ. ಸೊ ಈ ರೀತಿ ಬೈ ಮಾಡ್ತಾ ಇರ್ತಾರಲ್ಲ, ದುಡ್ಡು ಕೊಟ್ಟು ಅವ್ರ ಸಲುವಾಗಿನ ಒಂದು ಅಪ್ಡೇಟ್ನ ತಂದಿದ್ದಾರೆ. ಆ ಅಪ್ಡೇಟ್ ಏನು ಮತ್ತು ಈ ರೀತಿ ಬೈ ಮಾಡೋದ್ರಿಂದ ನಮ್ಮ ಚಾನಲ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಮುಂದೆ ಹೋಗಲಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದೊಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ನೀವೇನು ಮಾಡ್ತೀರಪ್ಪ ಅಂದರೆ ಸಬ್ಸ್ಕ್ರೈಬರ್ಸು ಮತ್ತು ವಾಚ್ ಟೈಮು ನಿಮ್ಮ ಕಡೆ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಅದಕ್ಕಾಗಿ ಶಾರ್ಟ್ಕಟ್ನ ಹುಡ್ಕೊಂಡು ದುಡ್ಡು ಕೊಟ್ಟು ಪರ್ಚೇಸ್ನ ಮಾಡ್ತೀರಾ. ಸೊ ಪರ್ಚೇಸ್ನ ಮಾಡ್ತಿರಲ್ಲ, ಸೊ ಅವ್ರು ಯಾವ ರೀತಿ ಅದನ್ನ ಕಂಪ್ಲೀಟ್ ಮಾಡ್ಕೊಡ್ತಾರೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಯಾವುದಾದ್ರೂ ವೆಬ್ಸೈಟ್ಗೆ ಹಾಕಿ ನಿಮಗೆ ಸಬ್ಸ್ಕ್ರೈಬರ್ಸು ಮತ್ತು ವಾಚ್ ಟೈಮ್ನ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಯಾಕಪ್ಪ ಅಂದರೆ ಯೂಟ್ಯೂಬ್ ಅಷ್ಟು ಸ್ಟ್ರಿಕ್ ಆಗಿದೆ. ಸೊ ಆ ರೀಸನ್ನಿಂದ ಒಂದೇ ಸ್ಟೆಪ್ನ ಫಾಲೋ ಮಾಡಬೇಕು. ಏನಪ್ಪ ಅಂದರೆ ಫೇಕ್ ಜಿಮೇಲ್ನ ಕ್ರಿಯೇಟ್ ಮಾಡಿಕೊಂಡು ಸಿಸ್ಟಮ್ನಲ್ಲಿ ನಿಮ್ಮ ವಿಡಿಯೋನ ಪ್ಲೇ ಮಾಡಿಬಿಡೋದು. ಸೊ ಒಂದು ವೆಬ್ಸೈಟ್ ಇರುತ್ತೆ. ಸೊ ಅದರಲ್ಲಿ ನಿಮ್ಮದು ಎಲ್ಲ ವೀಡಿಯೋಸ್ನ ಪ್ಲೇ ಮಾಡಿ, ಸೊ ತುಂಬಾ ವಿಂಡೋಸ್ನ ಓಪನ್ ಮಾಡಿಕೊಂಡು ಸೊ ನಿಮ್ಮ ವಿಡಿಯೋನ ಪ್ಲೇ ಮಾಡಿ ಬಿಟ್ಟಿರ್ತಾರೆ. ಆ ರೀತಿ ಬಿಡೋದ್ರಿಂದ ನಿಮಗೆ ವಾಚ್ ಟೈಮು ಮತ್ತು ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗ್ತಾರೆ. ಸೊ ಆ ರೀತಿ ಮಾಡೋದ್ರಿಂದ ನಿಮಗೆ ಪ್ರಾಬ್ಲಮ್ ಏನಾಗುತ್ತಪ್ಪ ಅಂದರೆ ಯಾವುದೇ ರೀತಿ ನಿಮಗೆ ಫಸ್ಟ್ ಪ್ರಾಬ್ಲಮ್ ಆಗಲ್ಲ. ಸೊ ಹೋಗ್ತಾ ಹೋಗ್ತಾ ಪ್ರಾಬ್ಲಮ್ ಆಗುತ್ತೆ. ಏನಪ್ಪ ಅಂದರೆ ನಿಮಗೆ ವಾಚ್ ಟೈಮು ಮತ್ತು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯ್ತಪ್ಪ ಅಂದರೆ ನೀವು ಮಾನಿಟೈಸ್ಗೆ ಅಪ್ಲೈ ಮಾಡ್ತೀರಾ. ಒಂದು ವೇಳೆ ನಿಮ್ದು ಏನಾದರೂ ಸೆಲೆಕ್ಟ್ ಆಯ್ತಪ್ಪ ಅಂದರೆ ಸೊ ನಿಮಗೆ ದುಡ್ಡು ಬರಬೇಕಪ್ಪ ಅಂದರೆ ವ್ಯೂಸ್ ಬರಬೇಕು. ಸೊ ವ್ಯೂಸೇ ಬರಲಿಲ್ಲ ಅಂದರೆ ಯಾವುದೇ ರೀತಿ ನಿಮಗೆ ಅರ್ನಿಂಗ್ಸ್ ಆಗೋದಿಲ್ಲ. ಸೊ ನಿಮಗೆ ವ್ಯೂಸ್ ಅಂತೂ ಬರೋದೇ ಇಲ್ಲ. ಯಾಕಪ್ಪ ಅಂದರೆ ಸೊ ನಿಮ್ಗೇನಾದರೂ ಜೆನ್ಯೂನ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀರಾ ಅಂದರೆ ನಿಮ್ಗೇನಾದರೂ ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರಪ್ಪ ಅಂದರೆ ಸೊ ನೀವು ಒಂದು ವಿಡಿಯೋ ಬಿಟ್ಟು ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಿದರೆ ಅವ್ರು ನೋಡ್ತಾರೆ. ಆದರೆ ಈ ರೀತಿ ನೀವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದ್ರಪ್ಪ ಅಂದರೆ ಸೊ ಅವರು ಒಂದೇ ಸಾರಿ ನಿಮ್ಮ ವಿಡಿಯೋನ ಪ್ಲೇ ಮಾಡೋದು. ಸೊ ಆ ರೀತಿ ಪ್ಲೇ ಮಾಡೋದ್ರಿಂದ ನಿಮ್ಮ ಚಾನಲ್ ಡೆಡ್ ಆಗಿಬಿಡುತ್ತೆ. ಸೊ ಯಾವುದೇ ರೀತಿ ವ್ಯೂಸೇ ಬರೋಂಗಿಲ್ಲ. ಸೊ ನೀವು ದುಡ್ಡು ಕೊಟ್ಟು ಟೈಮು ವೇಸ್ಟು ಮತ್ತು ನಿಮ್ಮ ದುಡ್ಡು ವೇಸ್ಟು. ಆ ರೀಸನ್ನಿಂದ ಯಾವುದೇ ರೀತಿ ಈ ಥರ ದುಡ್ಡು ಕೊಟ್ಟು ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ಇದನ್ನೆಲ್ಲ ಬಿಟ್ಟು ಹಾಕಿ. ಸೊ ಈಗ ಒಂದು ಅಪ್ಡೇಟ್ ಬಂದಿದೆ ಅಂತ ಹೇಳಿದೆ ಯೂಟ್ಯೂಬ್ ಕಡೆಯಿಂದ. ಸೊ ಈ ರೀತಿ ಸಬ್ಸ್ಕ್ರೈಬರ್ಸು ಮತ್ತು ವಾಚ್ ಟೈಮ್ನ ಬೈ ಮಾಡೋರ ಮೇಲೇ ಒಂದು ಅಪ್ಡೇಟ್ ಬಂದಿದೆ. ಅದೇನು ಅಪ್ಡೇಟಪ್ಪ ಅಂದರೆ ಸೊ ಈಗ YT ಸ್ಟುಡಿಯೋನ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಇವಾಗ YT ಸ್ಟುಡಿಯೋನ ಓಪನ್ ಮಾಡ್ಕೊತೀನಿ. YT ಸ್ಟುಡಿಯೋ ಓಪನ್ ಮಾಡಿದ ಮೇಲೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಯಾರು ನನ್ನ ಸೆಕ್ಷನ್ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ. ಇಲ್ಲಿ ನೋಡಿ, ಸೊ ನಿಮ್ಮದು ವಾಚ್ ಟೈಮ್ ಕಂಪ್ಲೀಟ್ ಆದರೆ ಮೊದಲು 24 ಗಂಟೆ ಒಳಗಡೆನೇ ಅಲ್ಲಿ ಅಪ್ಡೇಟ್ ಆಗ್ತಾ ಇತ್ತು. ಸೊ ಈಗ ಆ ರೀತಿ ಅಲ್ಲ. ಸೊ ಅಲ್ಲಿ ಒಂದು ನೋಟಿಸ್ ಬಂದಿದೆ ನೋಡಿ. ಸೊ ಯಾವಾಗ ಅಪ್ಡೇಟ್ ಆಗುತ್ತಪ್ಪ ಅಂದರೆ ನೀವೇನಾದರೂ ಈ ವೀಕು ವಾಚ್ ಟೈಮ್ನ ಕಂಪ್ಲೀಟ್ ಮಾಡಿದ್ದೀರಾ ಅಂದರೆ ಸೊ ಅದು ನೆಕ್ಸ್ಟ್ ವೀಕು ಅದು ಅಪ್ಡೇಟ್ ಆಗುತ್ತೆ. ಸೊ ಯಾಕಪ್ಪ ಈ ರೀತಿ ಮಾಡಿದ್ದಾರೆ ಅಂದರೆ ಸೊ ಇದೇ ರೀಸನ್ನು. ಏನಪ್ಪ, ತುಂಬಾ ಜನ ಸೊ ಈ ರೀತಿ ಸ್ಕ್ಯಾಮ್ನ ಮಾಡ್ತಾ ಇದ್ದಾರೆ. ಏನಪ್ಪ ಅಂದರೆ ವಾಚ್ ಟೈಮು ಮತ್ತು ಸಬ್ಸ್ಕ್ರೈಬರ್ಸ್ನ ಬೈ ಮಾಡಿಕೊಂಡು ಅಂದರೆ ಪರ್ಚೇಸ್ನ ಮಾಡಿಕೊಂಡು ಸೊ ಮಾನಿಟೈಸ್ಗೆ ಅಪ್ಲೈ ಮಾಡ್ತಾ ಇದ್ದಾರೆ. ಆ ರೀಸನ್ನಿಂದ ಅವ್ರನ್ನ ಫಿಲ್ಟರ್ ಮಾಡೋಕ್ಕೆ ಈ ರೀತಿ ಒಂದು ಅಪ್ಡೇಟ್ನ ತಂದಿದ್ದಾರೆ. ಸೊ ನೀವೇನಾದರೂ ಈ ವೀಕು ಒಂದು 2-3 ಸಾವಿರ ವಾಚ್ ಟೈಮ್ನ ಕಂಪ್ಲೀಟ್ ಮಾಡಿದ್ದೀರಪ್ಪ ಅಂದರೆ ಅದು ನೆಕ್ಸ್ಟ್ ವೀಕು ಅಪ್ಡೇಟ್ ಆಗುತ್ತೆ. ಸೊ ಚೆಕ್ ಮಾಡ್ತಾರೆ ಅವರು. ಸೊ ಯಾವ ರೀತಿ ಇದು ವಾಚ್ ಟೈಮ್ನ ಬಂದಿದೆ ಮತ್ತು ಯಾವ ರೀತಿ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಚೆಕ್ ಮಾಡಿ ಸೊ ಅದನ್ನ ಅಪ್ಡೇಟ್ನ ಮಾಡ್ತಾರೆ. ಸೊ ಮೊದಲು ಈ ರೀತಿ ಆಗ್ತಾ ಇರಲಿಲ್ಲ. ಸೊ ನೀವೇನಾದರೂ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದಿರಪ್ಪ ಅಂದರೆ ಸೊ ಅದು 24 ಗಂಟೆ ಒಳಗಡೆ ಅಪ್ಡೇಟ್ ಆಗ್ತಾ ಇತ್ತು. ಸೊ ಆಗ ಖಂಡಿತವಾಗಿ ನಿಮ್ಮದು ಮಾನಿಟೈಸ್ ಆನ್ ಆಗೇ ಆಗ್ತಿತ್ತು. ಮೊದಲು ಯೂಟ್ಯೂಬ್ ಚೆಕ್ ಮಾಡ್ತಾ ಇರ್ತಿರಲಿಲ್ಲ. ಇವಾಗ ಚೆಕ್ ಮಾಡ್ತಾ ಇದೆ. ತುಂಬ ಸ್ಟ್ರಿಕ್ ಆಗಿದೆ ಯೂಟ್ಯೂಬ್. ಯಾವ ರೀತಿ ನೀವು ವಾಚ್ ಟೈಮ್ನ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಫುಲ್ಲು ಚೆಕ್ ಮಾಡಿ ಫಿಲ್ಟರ್ನ ಮಾಡಿ ಆಮೇಲೆ ಅಪ್ಡೇಟ್ನ ಮಾಡ್ತಾರೆ. ನಿಮ್ದೇನಾದರೂ ಹಂಗೂ ಏನಪ್ಪ ಅಪ್ಡೇಟ್ ಆಯಿತು, ನೀವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದ್ದೀರಾ, ಸೊ ಅಲ್ಲಿ ಅಪ್ಡೇಟ್ ಆಯ್ತಪ್ಪ ಅಂದರೆ ಸೊ ನೀವು ಮಾನಿಟೈಸ್ಗೆ ಅಪ್ಲೈ ಮಾಡ್ತಾರಲ್ಲ ಸೊ ಅವಾಗ ರಿಜೆಕ್ಟ್ ಆಗುತ್ತೆ. ಅದು ರಿಜೆಕ್ಟ್ ಆಗಿ ಸೊ ನೀವು ಎಷ್ಟು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿರ್ತೀರಲ್ಲ ಸೊ ಅದೆಲ್ಲ ಮೈನಸ್ ಆಗುತ್ತೆ. ಸೊ ಆ ರೀಸನ್ನಿಂದ ಯಾವುದೇ ರೀತಿ ದುಡ್ಡು ಕೊಟ್ಟು ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ಆ ರೀತಿ ನೀವೇನಾದರೂ ಮಾಡ್ತಾ ಇದ್ದೀರಾ ಅಂದರೆ ಸೊ ಯೂಟ್ಯೂಬ್ನವ್ರು ಹಿಡಿದಾಕಿ ಸೊ ನಿಮ್ಮ ಚಾನಲ್ನ ಟರ್ಮಿನೇಟ್ ಮಾಡ್ತಾರೆ. ಆ ರೀಸನ್ನಿಂದ ಯಾವುದೇ ರೀತಿ ದುಡ್ಡು ಕೊಟ್ಟು ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ಸೊ ನಿಮಗೆ ಗೊತ್ತಾಯ್ತು ಅನ್ಕೊತೀನಿ ಯೂಟ್ಯೂಬ್ ಕಡೆಯಿಂದ ಯಾವ ರೀತಿ ಒಂದು ಅಪ್ಡೇಟ್ ಬಂದಿದೆ ಮತ್ತು ದುಡ್ಡು ಕೊಟ್ಟು ನಾವೇನಾದರೂ ವಾಚ್ ಟೈಮು ಮತ್ತು ಸಬ್ಸ್ಕ್ರೈಬರ್ಸ್ನ ಬೈ ಮಾಡಿದೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತೇಳಿ. ಸೊ ನೀವು ಡೈಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗಿ ಟ್ರೆಂಡಿಂಗ್ ವಿಡಿಯೋಸ್ನ ಕಂಪ್ಲೀಟಾಗಿ ನಿಮ್ಮದು ಮಾನಿಟೈಸ್ ಆನ್ ಆಗಿ ಆಗುತ್ತೆ ಯಾವುದೇ ತೊಂದರೆ ಇಲ್ಲದೆ. ಸೊ ನಿಮ್ಗೇನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಯಾರು ಹೊಸ ಬಂದು ಹೋಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೂಡಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.